ಇವತ್ತು ಬೆಳಗ್ಗೆ ನಾನು 5:49 ಆಗಿತ್ತು ಟೈಮ್ ಬಂದು. ಒಬ್ಬಳೇ ಹೋಗ್ತಾಯಿದ್ದೀನಿ ಹಾಲು ತೊಗೊಂಬರ್ಬೇಕು ಅಂತ ಅಂದ್ಬಿಟ್ಟು. ಆದರೂ ಇವಾಗ ಒಂಥರ ಭಯ ಆಗ್ತಿದೆ, ಯಾಕೆಂದರೆ ಈ ರೋಡಲ್ಲಿ ಯಾರೂ ಓಡಾಡ್ತಾ ಇಲ್ಲ, ಏನೂ ಇಲ್ಲ. ನೋಡಿ ನಮ್ಮ ಅಣ್ಣನ ಬೈಕ್ ಅಲ್ಲಿ ನಿಂತಿದೆ. ನೋಡಿ ನಮ್ಮ ರೋಡ್ ಹೆಂಗಿದೆ ಅಂತಂದರೆ ಒಬ್ಬರೂ ಓಡಾಡ್ತಾ ಇಲ್ಲ ಗುರು. ಇಷ್ಟು ಟೈಮ್ ಆದ್ರೂ ಹಾಲು ತಗೊಂಬರೋಣ ಅಂತ ಹೋಗ್ತಾಯಿದ್ದೆ. ಇವಾಗ ಬೇರೆ ಕಳ್ತನಗಳು ಜಾಸ್ತಿ ಆಗ್ತಿದೆ. ನಮ್ಮ ಹತ್ರ ಏನಿಲ್ಲ ಅಂದ್ರೂ ಭಯ ಆಗುತ್ತೆ. ಹಾಲು ತೊಗೊಂಡು ಬರ್ತಾಯಿದ್ದೀನಿ. ಯಾರೋ ಒಬ್ಬರು ಲೇಡಿ ಓಡಾಡ್ತಾ ಇದ್ರು, ಜೊತೆಗೆ ಕಾರ್ ಬೇರೆ ಮುಂದೆ ಸ್ಟಾಪ್ ಆಗಿಬಿಟ್ಟಿತ್ತು. ಸೀರಿಯಸ್ಸಾಗಿ ಭಯ ಆಗ್ತಿತ್ತು. ನೆಕ್ಸ್ಟು ನಮ್ಮ ರೋಡ್ ನೋಡಿ ಹೆಂಗಿದೆ ಅಂದರೆ ಗುರು, ಫೈನಲಿ ನಮ್ಮ ಮನೆ ಗೇಟ್ ಹತ್ರ ಬಂದೆ. ಒಂಥರ ಸಮಾಧಾನ. ಗೇಟ್ ತೆಗೆದ್ಬಿಟ್ಟು ನಿಜ ಸೀರಿಯಸ್ಸಾಗಿ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ಆದ್ರೂ ಒಂದು ಟೆನ್ಷನಲ್ಲಿ ಹೋಗ್ಬಿಟ್ಟು ಬಂದೆ. ನಮ್ಮ ಮನೆಯಲ್ಲಿ ಗೊತ್ತಾದರೆ 100% ಬೈತಾರೆ. ಆದರೂ ಏನು ಹೇಳಿರಲಿಲ್ಲ. ಹಾಗೆ ಹೋಗಿ ವಿಡಿಯೋ ನೋಡ್ತಾಯಿದ್ರೆ 100% ಗೊತ್ತಾಗುತ್ತೆ ನಾನು ಬೆಳಗ್ಗೆನೇ ಹೋಗಿ ಹಾಲು ತೊಗೊಂಬಂದಿದ್ದೆ ಅಂತ. ಮನೇಲಿ ಹಾಲಿತ್ತು ಅಂತ ಅಂದ್ಕೊಂಡಿರ್ತಾರಂತ ಮೇ ಬಿ. ನಮ್ಮ ಅಣ್ಣ ಬೆಳಗ್ಗೆ ಬೇಗ ದೇವಸ್ಥಾನಕ್ಕೆ ಹೋಗ್ಬೇಕಾಯಿತು. ಹಾಗಾಗಿ ನಾನೇ ಹೋಗಿ ತೊಗೊಬರೋಣ ಅಂತ ಹೋಗಿದ್ದೆ. ನಮ್ಮ ಅಣ್ಣ ಸ್ನಾನಕ್ಕೆ ಹೋಗಿದ್ರು. ಹಾಗೆ ನಮ್ಮ ಅಣ್ಣನ ಬೈಕ್ ನೋಡಿ ಅಲ್ಲಿ ನಿಂತಿದೆ. ನಮ್ಮ ಅಣ್ಣನ ಫೇವ್ರೆಟ್ ಬೈಕು. ಇಷ್ಟಪಟ್ಟು ಕಷ್ಟಪಡ್ತಾಯಿದ್ದೀನಿ ಈಗೂ ಅದ್ರ EMIಗೆ. ನೆಕ್ಸ್ಟು ಮನೆಗೆ ಹೋಗಿ ಟೀ ಮಾಡೋಣ ಅಂತ ಹೋದೆ. ಟೀ ಮಾಡಿ ನೆಕ್ಸ್ಟು ಅದನ್ನು ಫುಲ್ ಖುಷಿಯಿಂದ ಕುಡಿದು ಟಿಫನ್ಗೆ ಇವತ್ತು ಇಡ್ಲಿ ಮಾಡಿದ್ದೆ, ತಟ್ಟೆ ಇಡ್ಲಿ ಮಾಡಿದ್ದೆ. ಟಿಫನ್ ಮಾಡಿಕೊಂಡು ಹೋಗ್ಬೇಕಾದ್ರೆ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಕಂಪ್ನಿಯಿಂದ ಹೊರಗಡೆ ಬರಬೇಕಾದ್ರೆ ಮಾತ್ರ ವೀಡಿಯೋ ಮಾಡಿದೆ. ಕಂಪ್ನಿಯಿಂದ ಹೊರಗಡೆ ಬಂದಾಗ ಟೈಮ್ ಎಷ್ಟಾಗಿತ್ತು ಗೊತ್ತಾ ಗಾಯ್ಸ್? ನಿಜ ನಮ್ಮಮ್ಮ ಮೊಖಕ್ಕೆ ಕೂದ್ರು ಬಂದಮೇಲೆ ಕಂಪ್ನಿ ಬಿಟ್ಟಾಗೇನೆ ಟೈಮ್ ಬಂದಾಗಲೇ 7:19 ಆಗಿತ್ತು. ಸೀರಿಯಸ್ಸಾಗಿ ನಮ್ಮಮ್ಮ ನಿಜ ಬಂದಿದ್ದ ತಕ್ಷಣ ಫುಲ್ ಟೆನ್ಷನ್ ಆಗಿದ್ದರು. ಬರೋದು ಲೇಟಾದರೆ ಸ್ವಲ್ಪ ಹೇಳಿರಿ ಅಂತ. ಆಮೇಲೆ ಮನೆಗೆ ಬಂದಿದ್ದ ತಕ್ಷಣ ನಮ್ಮಣ್ಣ ಐಸ್ ಕ್ರೀಮ್ ತೊಗೊಂಬಂದಿದ್ರು. ತಿಂದ್ಬಿಟ್ಟು ಟಿಫನ್ ಊಟಕ್ಕೆ ಎಗ್ ಬಿರಿಯಾನಿ ಮಾಡೋಣ ಅಂತ ಮಾಡಿದ್ದೆ. ಅದು ರೇಷನ್ ಅಕ್ಕಿ ಯೂಸ್ ಮಾಡಿದ್ದೆ. ಬಟ್ ಟೇಸ್ಟ್ ಮಾತ್ರ ಅಲ್ಟಿ ಸಕ್ಕತ್ತಾಗಿ ಬಂದಿತ್ತು. ನನಗಂತೂ ಇಷ್ಟ ಆಯಿತು. ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ನನಗೆ ಸೂಪರ್ ಇಷ್ಟ ಆಯಿತು. ನಾನಂತೂ ಮೊಟ್ಟೆ ತಿನ್ನಲ್ಲ, ಹಾಗಾಗಿ ರೈಸ್ ಮಾತ್ರ ತಿನ್ಕೋತೀನಿ ಅಷ್ಟೇ. ನಾನ್ ವೆಜ್ಜನ್ನು ನಾನು ಅಷ್ಟು ಇಷ್ಟಪಡಲ್ಲ. ತಿಂದ್ಬಿಟ್ಟು ಇವತ್ತಿನ ದಿನನ ಇಲ್ಲಿಗೆ ಮುಗಿಸಿದ್ವಿ. ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್. ವಿಡಿಯೋಲಿ ನೋಡೋಕ್ಕೆ. ಬಾಯ್ ಬಾಯ್.